ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಈವ್ನಿಂಗ್ ಒಂದು 4:30 ಆಗಿದೆ. ಜಸ್ಟ್ ಆಗ ಎಲ್ಲರೂ ಬರ್ತಾ ಇದ್ರು. ಸೊ ನಾನು ಕೂಡ ವಾಕಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ಡೈಲಿ ನಿತ್ಯದಲ್ಲಿ ಏನಾದರೂ ಒಂದು ಮಾಡಲೇಬೇಕಲ್ವಾ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ವೆಜಿಟೇಬಲ್ ತೊಗೊಳೋಣ ಅಂತ ಶಾಪ್ ಬಂದಿದ್ದೀನಿ. ಆ್ಯಂಡ್ ಸೌತೆಕಾಯಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಮ್ಮ ಬಾಡಿಗೆ. ಸೌತೆಕಾಯಿ, ಕ್ಯಾರೆಟ್. ಗೈಸ್, ಡಯಟ್ ಮಾಡೋರಿಗೆ ಒಂದು ಕಿವಿ ಮಾತು: ಸೌತೆಕಾಯಿ, ಕ್ಯಾರೆಟು, ಬೀಟ್ರೋಟ್ ಜ್ಯೂಸ್, ಬೆಟ್ಟದನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕು. ಆ್ಯಂಡ್ ಬೇಕ್ರಿ ಐಟಮ್ಸ್ ಫುಲ್ ಅವಾಯ್ಡ್ ಮಾಡಬೇಕು. ಶುಗರ್ ಐಟಮ್ ಅಂತೂ ತಿನ್ನಲೇಬಾರ್ದು ಗೈಸ್, ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಶಾಪಿಂದ ಬಂದಮೇಲೆ ಸ್ವಲ್ಪ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಏಕೆಂದರೆ ಕಾಫಿ ಟೀ ಎಲ್ಲ ಬಿಟ್ಟಿದ್ದೀನಿ. ಏಕೆಂದರೆ ಈಗ ಗ್ರೀನ್ ಟೀ ಸ್ಟಾರ್ಟ್ ಮಾಡಿದ್ದೀನಿ. ಕಾಫಿ ಟೀ ಎಲ್ಲರೂ ಅಡಿಕ್ಟ್ ಆಗಿದ್ರೆ ಒಂದು ಸ್ವಲ್ಪ ತಗೊಳ್ಳಿ. ಹಾಗೆಯೇ ನೈಟ್ ಬಂದು ಇಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ನೀವು ಡಯಟ್ ಮಾಡೋರು 8 o'clock 7 o'clock ಒಳಗಡೆ ಊಟ ಮುಗಿಸ್ಕೊಳ್ಳಿ ಗೈಸ್. ನೀರನ್ನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 2 ಲೀಟರ್ ಒಂದು ದಿನಕ್ಕೆ ಕುಡೀರಿ ಗೈಸ್. ಆಗ ನಮ್ಮ ಫೇಸ್ ಗ್ಲೋ ಕೂಡ ಬರುತ್ತೆ. ಕುಡಿ, ನನ್ನ ಪ್ಲೇಟ್ ಕೂಡ ಕಲರ್ಫುಲ್ ಆಗಿದೆ. ನಾವು ತಿನ್ನೋ ಊಟದಲ್ಲಿ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್ ಆ ಥರ ವೆಜಿಟೇಬಲ್ಸ್ ಇರಬೇಕು ಗೈಸ್. ಹಾಗೆಯೇ ಊಟ ಎಲ್ಲ ಮಾಡಿಕೊಂಡು ಒಂದು 5 ನಿಮಿಷ ಔಟ್ಸೈಡ್ ವಾಕಿಂಗ್ ಮಾಡ್ತಾ ಇದ್ದೀನಿ. ಏಕೆಂದರೆ ಹಾಗೆ ಮಲಗಬಾರ್ದಲ್ವಾ, ಒಂದು 10 ನಿಮಿಷ. ಡೈಲಿ ನಾನು ಇದನ್ನೇ ಮಾಡೋದು. ಔಟ್ಸೈಡ್ ಅಂತೂ ತುಂಬಾ ಚಳಿ ಇದೆ ಗೈಸ್. ಈ ಮಿನಿ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ನೈಟ್ ಹಾಗೆ ಒಂದು ಲೋಟ ಬಿಸಿನೀರು ಕುಡಿದು ಮಲಗಬೇಕು ಗೈಸ್. ಬಿಸಿನೀರು ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ.